ನಾ ಹೇಳಿನಲ್ರಿ ಅವ್ರು ಲಿಂಗಾಯತರಿ ಅಲ್ಲ ಪ್ರೂಫ್ ಕೊಡಲಿ ಅವ ಯಡಿಯೂರಪ್ಪ ಬುಕ್ಕನಕೇರಿ ತನ್ನ ಸಾಲಿ ಸರ್ಟಿಫಿಕೇಟ್ ಪ್ರೂಫ್ ಕೊಡಲಿ. ಸುಮ್ಮನೆ ಲಿಂಗಾಯತರು ವೀರಶೈವರು ಅಂತ ತಿಳ್ಕೊಂಡು ಒಂದು 4 ಮಠಾಧೀಶರನ್ನ ಹಿಡ್ಕೊಂಡು ಅವ್ರನ್ನ ಇಟ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸೋದು. ಒಂದು ವೇಳೆ BJP ಯಡಿಯೂರಪ್ಪನ ಬಿಟ್ಟುಬಿಟ್ರೆ ಇಡೀ ಲಿಂಗಾಯತರು ವೀರಶೈವರು ವಿರೋಧ ಆಗ್ತಾ ಇರ್ತಾರೆ ಸ್ಟೇಟ್ಮೆಂಟ್ ಕೊಡಿಸೋದು. ಇಲ್ಲಿ ಮಜಾ ಮಾಡೋದು ಅಪ್ಪ ಮಕ್ಕಳು. ಇಷ್ಟಕ್ಕೆ ಸೀಮಿತ ಆಗಿದೆ BJP. ಈ ಹೋರಾಟದಿಂದ ಏನು ಲಾಭ ಆಗೋದು? ಏನಾರೇ ನಾವು 5-6 ದಿವಸ ಕೂತಿದ್ವಿ ಬಿಜಾಪುರನಲ್ಲಿ ಅಹೋರಾತ್ರಿ. ಇವರು ಅಗದಿಯೇನು ಪಿಕ್ನಿಕ್ಕಿಗೆ ಬಂದಂಗೆ ಬರ್ತಾರೆ. ಅವ್ರ ಮೆತ್ತನೆ ಗಾದಿ ಅವ್ರದೆಲ್ಲ AC ಇದನ್ನು ಫೆಸಿಲಿಟಿ ನೋಡಿಬಿಟ್ರೆ ಇದು ಹೋರಾಟವೋ ಏನು ಒಂದು ರೀತಿ ಅಂತಿಮ ಯಾತ್ರೆಯೋ ಗೊತ್ತಾಗ್ತದೆ. ಓಹೋ, ಭಾಳ ದೊಡ್ಡ ಕೆಲಸ ಮಾಡ್ಯಾರಿ. ಫ್ರೀಡಮ್ ಪಾರ್ಕ್ನಲ್ಲಿ ಯಾವ ವೈಭವದಿಂದ ಮಕ್ಕೊಂಡಾರ? ಹಾಂ, ಅವ್ರ ವೈಭವದ ಗಾದಿ ಗೀದಿ ತೋರಿಸ್ರಿ ಸ್ವಲ್ಪ ಮಾಧ್ಯಮದವ್ರು. ನೀವು ಬಹುರಾತ್ರಿ ಯಡಿಯೂರಪ್ಪರ ಮಗ ಮಕ್ಕೊಂಡಿದ್ದು ಇಡೀ ರಾಜ್ಯದ ಜನ ದುಃಖ ಪಡ್ತಿದ್ದಾರೆ ಅಂತ ಹೊಡಿಬೇಡ್ರಿ, ಆಯ್ತ್ರೆ? ಸರ್, ಈಗ ಹೊಸ ಪಕ್ಷ ಕಟ್ಟುವಂಥ ಚರ್ಚೆನ ಪ್ರಸ್ತಾಪನೆ ಹೇಳಿದ್ರೆ ನಿಮ್ಗೆ ಯಾರು ಹೇಳಿದ್ರೆ ಹೊಸ ಪಕ್ಷ? ನಾವು ಮೊದಲು ಅದನ್ನೆಲ್ಲ ಸರ್ವೆ ಮಾಡ್ತೀವಿ.